ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶನ ಆಶೀರ್ವಾದ ಏನಿದೆ ಅಂತ ನೋಡೋಣ. ಗಣೇಶ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಸುಳ್ಳು ಮಾಹಿತಿಗಳಿಂದ ನಿಮ್ಮ ಹಾದಿ ತಪ್ತಾ ಇದೆ ಅನ್ನುವಂಥದ್ದು, ಸಾಕಷ್ಟು ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಅನ್ನುವಂಥದ್ದು. ಸೊ ಹೊಟ್ಟೆ ಕೆಟ್ಟಿ ಸ್ವಲ್ಪ ಆರೋಗ್ಯ ತೊಂದರೆಯಲ್ಲಿ ಆಗಬಹುದು. ಸೊ ಅದನ್ನ ಸ್ವಲ್ಪ ಗಮನ ಕೊಟ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಅನ್ಕೊಂಡಿರುವಂಥ ಕೆಲಸಗಳು ಆಗಬೇಕು, ನಿಮ್ಮಂತೆ ಎಲ್ಲವೂ ಕೂಡ ನಡಿಬೇಕು ಅಂದ್ರೆ ಮೊದಲು ನಿಮ್ಮಿಂದ ಬದಲಾವಣೆ ಅನ್ನೋದು ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಬದಲಾವಣೆನ ನೀವು ಮಾಡ್ಕೊಂಡಾಗಷ್ಟೇ ನೀವು ಒಂದು ರೀತಿಯ ಸಾಧನೆ ಮಾಡೋದಕ್ಕೆ ದಾರಿ ಸಿಗುತ್ತೆ, ಅನುವು ಮಾಡಿಕೊಡ್ತಾರೆ. ಮತ್ತೆ ಒಂದು ರೀತಿಯ ಬದಲಾವಣೆನ ನೀವು ನೋಡ್ಬೋದು. ಅದು ಫೈನಾನ್ಷಿಯಲ್ ವಿಚಾರವಾಗಾದ್ರೂ ಆಗಿರ್ಲಿ, ಅಥವಾ ಒಂದು ನಿಮ್ಮ ಕಾರ್ಯಕ್ಷೇತ್ರ ಅಥವಾ ನೀವು ಏನ್ ಫೀಲ್ಡ್ ಅಲ್ಲಿ ಕೆರಿಯರ್ ಫೀಲ್ಡ್ ಏನಿದೆ ಅದರಲ್ಲಿ ನೀವು ಹೆಸರು ಮಾಡೋದಕ್ಕೂ ಕೂಡ ಅದರಿಂದ ಅನುಕೂಲ ಆಗುತ್ತೆ. ಫಸ್ಟ್ ನಿಮ್ಮಿಂದ ನೀವು ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರೆಗ್ನೆಂಟ್ ಲೇಡೀಸ್ ಇದ್ರೆ ಸೊ ಬರೀ ಒಂಚೂರು ಸ್ವೀಟ್ ಅಂತ ತಿನ್ಬೇಡಿ. ಸ್ವೀಟ್ ಅಲ್ಲಿ ಸಮಥಿಂಗ್ ಏನೋ ಒಂಚೂರು ಆರೆಂಜ್ ಮತ್ತೆ ಬನಾನಾ ಮತ್ತೆ ಸ್ವೀಟ್ ಲಡ್ಡೂಸ್ ಇದರಲ್ಲಿ ನೆಗೆಟಿವಿಟಿ ಮಾಡಿ ಕೊಡ್ತಾರೆ ಯಾರೋ. ಇದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ತಿನ್ನಿ ಅನ್ನುವಂಥದ್ದು ಕೂಡ ಇದೆ. ಓದೋದ್ರ ಕಡೆ ನಿಮ್ಮ ಸಾಧನೆಯ ಕಡೆ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಕಾಗದ ಪತ್ರಗಳು ಲೆಕ್ಕ ಪತ್ರಗಳು ಸರಿಯಾಗಿ ಇಡಿ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಸಾಧನೆ ಮಾಡ್ಬೇಕು ಮಾಡಕ್ಕಾಗಲ್ಲ ಅನ್ನೋದು ಗೊಂದಲದಲ್ಲಿ ನೀವಿದ್ರೆ ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ನಿಮ್ಮ ಒಂದು ವಿಲ್ ಪವರ್, ನಿಮ್ಮ ಒಂದು ಗಟ್ ಫೀಲಿಂಗ್ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ಸಣ್ಣ ಸಣ್ಣ ಮಾಹಿತಿನೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ರಾಂಗ್ ಇನ್ಫಾರ್ಮೇಶನ್ ಒಂದೇ ಹೋಗ್ತಾ ಇದೆ. ಸೊ ಯಾರೋ ನೀವು ಮಾಡಿರುವಂತ ಸಹಾಯನ ತಲುಪಿಸಿದೀವಿ, ಅಥವಾ ಯಾರೋ ಒಬ್ರು ಚೇತರಿಕೆ ಕಂಡ್ಕೊಂಡಿದ್ದಾರೆ, ಅಥವಾ ಯಾರೋ ಒಬ್ರು ಚೆನ್ನಾಗಿದ್ದಾರೆ ಅಂತ ನಿಮ್ಗೆ ಸುಳ್ಳು ಹೇಳ್ತಾ ಇರಬಹುದು, ಅಥವಾ ಅವರ ಮೇಲೆ ಬಹಳಷ್ಟು ಪ್ರಯೋಗಗಳಾಗಿ ಅದು ನಿಮ್ಗೆ ಗೊತ್ತಾಗದಿರ ಇರಬಹುದು. ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆವಿ ಎನರ್ಜಿ ಇದೆ ಇಲ್ಲಿ. ಸೊ ತುಂಬಾ ನೆಗೆಟಿವಿಟಿ ಇದೆ. ಆ ನೆಗೆಟಿವಿಟಿ ಒಂದು ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಎಷ್ಟು ಸತಿ ಹೇಳಿದ್ರು ಅದೇ ತಪ್ಪನ್ನ ಮಾಡ್ತಿದ್ದೀರಾ, ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸೋಲಾರ್ ಪ್ಲೆಕ್ಸಲ್ ಚಕ್ರ, ನಿಮ್ಮ 2ನೇ ಚಕ್ರ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದನ್ನ ಬ್ಯಾಲೆನ್ಸ್ ಮಾಡಿ ಹೀಲ್ ಹಾಕಿದ್ರಷ್ಟೇ ಒಳ್ಳೇದಾಗತ್ತೆ, ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ಊಟ ತಿಂಡಿಯ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನೊಬ್ಬರನ್ನ ಹಾಳು ಮಾಡುವಂತ ಬುದ್ಧಿ ಇರೋರ್ ಜೊತೆ ನಿಮ್ಮ ಸ್ನೇಹ ಸಂಬಂಧ ಬೇಕಾ ಅನ್ನೋದನ್ನ ಕೂಡ ನೀವು ಯೋಚನೆ ಮಾಡಿ. ಒಂದು ಮಗುವಿನಿಂದ ಒಂದು ಜೀವನ ನೋಡ್ಕೊಂಬಂದು ಅದನ್ನ ಬೆಳೆಯೋದಿಕ್ಕೆ ಬಿಡ್ದಿರ ಅದನ್ನ ಅಲ್ಲಲ್ಲೇ ಚಿವುಟಾಕಿ ಅದರ ಬಗ್ಗೆ ಒಂದಷ್ಟು ಕೆಟ್ಟ ಅಭಿಪ್ರಾಯಗಳು ಎಲ್ಲರಲ್ಲೂ ಮೂಡೋ ಹಾಗೆ ಮಾಡಿ ಒಂದು ದ್ವೇಷ ಸಾಧನೆ ಮಾಡ್ತಾರೆ, ಕೈಲಾಗದವರ ಮೇಲೆ ಗುಬ್ಬಿ ಪ್ರಹಾರ ಮಾಡ್ತಾರೆ ಅಂದ್ರೆ ಇಂಥವ್ರ ಬಗ್ಗೆ ನೀವು ಯೋಚನೆ ಮಾಡುವಂತ ಅಗತ್ಯನೇ ಇಲ್ಲ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು. ಸಾಧ್ಯ ಆದ್ರೆ ಹಣ್ಣು ಆಹಾರನ ಸೇವನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲವೂ ಕೂಡ ಒಂದು ಎಂಡಿಂಗ್ ಸ್ಟೇಜಿಗೆ ಬಂದಿದೆ. ಎಲ್ಲವೂ ಕೂಡ ಅಂತ್ಯ ಆಗೋದ್ರಲ್ಲಿ ಇದೆ. ನಿಮ್ಮ ಸಮಸ್ಯೆಗಳ ಅಂತ್ಯ ಆಗುತ್ತೋ, ನಿಮ್ಮ ಶತ್ರುಗಳ ಅಂತ್ಯ ಆಗುತ್ತೋ ಗೊತ್ತಿಲ್ಲ. ತುಂಬಾ ಹೆವಿ ಫೀಲಿಂಗ್ ಇದೆ. ಸೊ ಈ ಸಮಸ್ಯೆಗಳ ಅಂತ್ಯ, ಶತ್ರುಗಳ ಅಂತ್ಯದ ನಡುವೆ ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಸೊ ಒಳ್ಳೇದಾಗ್ಲಿ. ಸಾಕಷ್ಟು ಕಾರ್ಯಕ್ಷೇತ್ರದಲ್ಲೂ ಕೂಡ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸರಿಯಾದ ಒಂದು ಶಿಕ್ಷೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ಮ ಮುಂದೆ ತಪ್ಪಾಗಿ ನಡ್ಕೊಳ್ತಿದಾರೋ, ತಪ್ಪಾಗಿ ವ್ಯವಹಾರ ಮಾಡ್ತಿದಾರೋ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಂಕಷ್ಟಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆಯನ್ನ ತಂದ್ಕೊಡುತ್ತೆ.
ಜೊತೆಗೆ ಈ ಹುಣ್ಣಿಮೆ ಕೂಡ ನಿಮ್ಗೆ ಸಾಕಷ್ಟು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ, ಆದ್ರೆ ಯಾರನ್ನ ಎಲ್ಲಿ ಹೇಗೆ ಬಗ್ಗು ಬಡಿಬೇಕು ಇದು ನಿಮ್ಗೆ ಗೊತ್ತಿರಬೇಕು, ಅದನ್ನ ಮಾಡಿ ಎನ್ನುವಂಥದ್ದು ಇದೆ. ಸೊ ಶತ್ರುಗಳನ್ನ ಸುಮ್ಮನೆ ಬಿಡಬೇಡಿ, ಡಬಲ್ ಗೇಮ್ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ಅಥವಾ ಬೇರೆ ಯಾರೇ ಇರ್ಬೋದು, ಅವರು ನಿಮ್ಗೆ ಸಮಸ್ಯೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಪ್ರೇತ ಬಾಧೆ ತುಂಬಾ ಕಾಣಿಸ್ತಾ ಇದೆ. ಪ್ರೇತ ಬಾಧೆಗಳನ್ನ ನಿವಾರಣೆ ಮಾಡ್ಕೊಂಡ್ರೆ ಸ್ವಲ್ಪ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಬೇರೆಯವರ ಮೇಲಿರೋ ಆಗಿರುವಂತ ಪ್ರಯೋಗಗಳನ್ನ ಇನ್ನೊಬ್ಬರ ಮೇಲೆ ಎತ್ತಾಕಿ ಮಜಾ ನೋಡ್ತಾ ಇರುವಂತ ಒಂದಷ್ಟು ಕುಟುಂಬಗಳು ಇಲ್ಲಿ ಕಾಣಿಸ್ತಾ ಇದೆ. ಅಂತ ಕುಟುಂಬಗಳನ್ನು ಕೂಡ ದೇವರ ಪಾದಕ್ಕೆ ಸೇರಿಸ್ಬಿಡಿ, ಅವರು ದೇವ್ರು ನೋಡ್ಕೊಳ್ತಾರೆ ಅವರನ್ನ ಅನ್ನುವಂಥದ್ದು ಕೂಡ ಇದೆ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನ ನೋಡ್ತೀರಾ. ಹೊಸ ಪ್ರೀತಿ ಬರುವಂಥದ್ದು, ಹೊಸ ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಗೆ ಒಂದಷ್ಟು ರಕ್ಷಣೆಯ ಅಗತ್ಯ ಇದೆ, ರಕ್ಷಣೆಯನ್ನ ಮಾಡ್ಕೊಳ್ಳಿ ಎನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಗ್ರಹಗತಿಗಳು ಒಂದಷ್ಟು ಬೇರೆ ರೀತಿಲೇ ಇರಬಹುದು. ಒಂದು ಗ್ರಹ ಶಾಂತಿನ ಮಾಡ್ಕೊಳ್ಳಿ. ಗಣೇಶ ಎಲ್ಲ ಗ್ರಹಗಳನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಗಂಟಲಿನಲ್ಲಿ ಸಮಸ್ಯೆ ಇದೆ, ಗಂಟಲಿಗೆ ಸಮಸ್ಯೆ ಮಾಡಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಅದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆವಿ ಎನರ್ಜಿ ಇದೆ, ಆಗಿಂದಾನು ಕಾರ್ಡ್ ಇಂದ ಪಾಸಿಟಿವ್ ಎನರ್ಜಿ ಬರ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಎನರ್ಜಿ ಬಗ್ಗೆನೇ ಎಚ್ಚರಿಕೆ ಇದೆ. ಸ್ವಲ್ಪ ಎಚ್ಚರ ವಹಿಸಿ ಎಲ್ಲಾನು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ನಿಮ್ಗೆ ಹಣ್ಣಿನ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೋಪ ಮಾಡ್ಕೊಂಬೇಡಿ, ಯಾರೋ ಪ್ರಮುಖವಾದಂತಹ ವ್ಯಕ್ತಿ ಭೇಟಿ ಆಗ್ತಾರೆ ನಿಮ್ಮನ್ನ. ಜೊತೆಗೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಎನ್ನುವಂಥದ್ದು ಇದೆ. ಬ್ಲಡ್ ರಿಲೇಟೆಡ್ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಳಿ, ರೂಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ವಿಚಾರಗಳಲ್ಲಿ ಬದಲಾವಣೆ ಕೂಡ ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಒಂದು ಸನ್ಮಾನ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ, 3ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. ಸೊ ನಿಮ್ಗೇನ್ ಬರುತ್ತೆ ಅದನ್ನ ನೋಡೋಣ. ಮೊದಲನೇದು ಎಸ್, ಲೆಕ್ಕಪತ್ರಗಳನ್ನ ಸರಿಯಾಗಿ ಇಡಿ. ಒಂದಷ್ಟು ರಿಫ್ಲೆಕ್ಷನ್ ಆಗತ್ತೆ. ನಿಮ್ಮ ಆಲೋಚನೆಗಳು ಸಾಕಷ್ಟು ಬಲವಾಗಿ ಇದೆ. ನಿಮ್ಮ ಆಲೋಚನೆಗಳಿಂದ ಸಾಕಷ್ಟು ಪರಿವರ್ತನೆಯನ್ನ ಮಾಡಬಹುದು. ದೇವಸ್ಥಾನದ ವಿಚಾರದಲ್ಲಿ ಕಾಗದ ಪತ್ರಗಳು, ಲೆಕ್ಕಾಚಾರಗಳು, ಲೆಕ್ಕದ ಪತ್ರಗಳು ಸರಿಯಾಗಿ ಇಟ್ಕೊಳ್ಳಿ. ದೇವಸ್ಥಾನ ಕಟ್ಟಿಸೋದಾದ್ರೆ ಅದಕ್ಕೆ ಹಣದ ಅನುಕೂಲ ಆಗತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ನಡೀರಿ, ನಿಮ್ಮ ಭಕ್ತಿಗೆ ಸಾಕಷ್ಟು ಶಕ್ತಿ ಇದೆ. 3ನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ತಾಯಿ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಎನ್ನುವಂಥದ್ದು ಇದೆ. ತಾಯಿ ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ ಎನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಅಥವಾ ನಿಮ್ಮ ವೈಫ್ ಅಥವಾ ನಿಮ್ಮ ಮಕ್ಕಳು ಅಥವಾ ವಾಟ್ ಎವರ್ ಫಿಮೇಲ್ ಎನರ್ಜೈಸ್ ಪರ್ಸನ್ಸ್ ನಿಮ್ಮ ಲೈಫಲ್ಲಿ ಇದ್ದಾರೆ, ಅವರ ಕಣ್ಣೀರಿಗೆ ನೀವು ಕಾರಣ ಆಗಬೇಡಿ ಎನ್ನುವಂಥದ್ದು ಇದೆ. ಜೊತೆಗೆ ಅವರು ಕೊಡುವಂತ ಸಲಹೆನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕಃ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.